ಸಮಯದ ಸಂಜೀವಿನಿ, ಸೌತೆಕಾಯಿ ರಸ ಮತ್ತು ಎಚ್ಚೆತ್ತ ಮನಸ್ಸು. 8 ಶಸ್ತ್ರಚಿಕಿತ್ಸೆಗಳ ಸರಣಿಯ ಟೀಚರ್ ದೇಹವನ್ನು ಜಡವಾಗಿಸಿಬಿಟ್ಟಿತ್ತು. ಆ ನೋವು ಮತ್ತು ನರಳಾಟದ ನಡುವೆಯೇ ಬಿಪಿ ಕಾಣಿಸಿಕೊಂಡಾಗ ಬದುಕು ಕೇವಲ ಮಾತ್ರೆಗಳ ಮೇಲೆ ನಿಂತಿದೆ ಎನಿಸಿತ್ತು. 4 ತಿಂಗಳು ಬಿಪಿ ಮಾತ್ರೆಗಳನ್ನು ತೆಗೆದುಕೊಂಡರೂ ಮನಸ್ಸಿನ ಒಳಗೊಂದು ಸಣ್ಣ ಆತಂಕ, ಹೀಗೆ ಮಾತ್ರೆಗಳಲ್ಲೇ ಅಳಿದು ಹೋಗಬೇಕೆ? ಉಳಿದು ಹೋಗುವಂತಹ ಸಾಧನೆ ಮಾಡಬಾರದೆ? ಅಂದು ಅವರ ಎಚ್ಚೆತ್ತ ಮನಸ್ಸು ಒಂದು ದೃಢ ತೀರ್ಮಾನ ಮಾಡಿತು. ಬಿಪಿ ಮತ್ತು ಶುಗರ್ ಎಂಬ ಅಣ್ಣ ತಮ್ಮಂದಿರು ಒಟ್ಟಾಗಿ ದಾಳಿ ಮಾಡುವ ಮುನ್ನವೇ ಸಮಯದ ಸದುಪಯೋಗಕ್ಕೆ ಮುಂದಾದರು. ಅಲ್ಲಿಂದ ಶುರುವಾಗಿದ್ದೇ ಸಮಯದ ಶಿಸ್ತು. ಬಿಪಿ ಮಾತ್ರೆಗಳ ಜೊತೆಗೆ ಸರಿಯಾದ ಸಮಯಕ್ಕೆ, ಅಂದರೆ ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ನಿಷ್ಠೆಯಿಂದ 1 ಗ್ಲಾಸ್ ಸೌತೆಕಾಯಿ ಜ್ಯೂಸ್ ಕುಡಿಯಲು ಆರಂಭಿಸಿದರು. ಈ ನೈಸರ್ಗಿಕ ಔಷಧ ಮತ್ತು ಸಮಯದ ನಿಖರತೆ ಅದ್ಭುತವಾಗಿ ಕೆಲಸ ಮಾಡಿತು. ಬಿಪಿ ಮಾತ್ರೆಗಳಿಗೆ ಪೂರಕವಾಗಿ ನಿಂತ ಈ ಸೌತೆಕಾಯಿ ರಸ ಕೇವಲ 4 ತಿಂಗಳಲ್ಲಿ ಬಿಪಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದಿತು. ಸಮಯವನ್ನು ವ್ಯರ್ಥ ಮಾಡದೆ ಕಸೂತಿ, ಸೋಬಾನೆ ಪದಗಳ ಗಾಯನ ಮತ್ತು ಓದಿನಲ್ಲಿ ಮಗ್ನರಾದಾಗ 8 ಸರ್ಜರಿಗಳ ಆ ಹಳೆಯ ಜಡತ್ವ ಮತ್ತು ನೋವು ಮಾಯವಾಗಿತ್ತು. ಬದುಕಿನ ಯಶಸ್ಸಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಸಮಯದ ಸದುಪಯೋಗವೇ ಅತಿ ದೊಡ್ಡ ಮದ್ದು ಎಂಬುದು ಅವರಿಗೆ ಸಾಬೀತಾಯಿತು.